ಲೋಕಸಭಾ ಚುನಾವಣೆಗೆ ಕಮಲದ ರಣತಂತ್ರ. ಮುಸ್ಲಿಂ ಮತ ಸೆಳೆಯಲಿಕ್ಕೆ ಮೋದಿ ಬ್ರಹ್ಮಾಸ್ತ್ರ. ಅಕ್ಕ ಪಕ್ಕದಲ್ಲೇ ಕುಳಿತು ಕುತೂಹಲ ಮೂಡಿಸಿದರು ಗುರು ಶಿಷ್ಯ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣ. ಸದಸ್ಯೆ ಡಾಕ್ಟರ್ ಮಂಗಳಾ ಶ್ರೀಧರ್, ಕಾರ್ಯದರ್ಶಿ ಸುಂದರ್ ಕಚೇರಿ ಮೇಲೂ ಕೂಡ ದಾಳಿ. ಅಧಿಕಾರಿಗಳಿಂದ ಲ್ಯಾಪ್ಟಾಪ್, ಮೊಬೈಲ್ ವಶ. ತರಾತುರಿಯಲ್ಲಿ ಸಿಇಟಿ ಕೌನ್ಸಿಲಿಂಗ್ ಹಿನ್ನೆಲೆ ಉನ್ನತ ಶಿಕ್ಷಣ ಸಚಿವರಿಂದ ಗೊಂದಲಕ್ಕೆ ತೆರೆ. ಸರ್ಕಾರಿ ಸೀಟ್ ಸಿಕ್ಕವರಿಗೆ ಕಾಮೆಡ್ಗೆ ಫೀಸ್ ವಾಪಸ್. ತಾಯಿಯೊಂದಿಗೆ ಅನೈತಿಕ ಸಂಬಂಧದ ಆರೋಪ. ಚಿಕ್ಕಪ್ಪನ ತಲೆಯನ್ನೇ ಕೊಚ್ಚಿ ತಂದ ಕಿರಾತಕ. ರುಂಡದೊಂದಿಗೆ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಬಂದ ಹಂತಕ. ಕರಾವಳಿ ಮಲೆನಾಡಲ್ಲಿ ವರುಣನ ಅಬ್ಬರ. ಪ್ರವಾಹದಿಂದ ಜನಜೀವನ ಸಂಚಾರ ಅಸ್ತವ್ಯಸ್ತ. ಮಂಗಳೂರಿನಲ್ಲಿ 4 ನೀರ್ಪಾಲು. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಹೊತ್ತು ತಂದಿದ್ದೀನಿ. ಅದರಲ್ಲೂ ಲೋಕಸಭಾ ಚುನಾವಣೆಗೆ ಕಮಲದ ರಣತಂತ್ರದ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು. ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಇನ್ನು ಸಿಇಟಿ ತರಾತುರಿನಲ್ಲಿ ಸಿಇಟಿ ಕೌನ್ಸಿಲಿಂಗ್ ಹಿನ್ನೆಲೆ, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ರವೀಂದ್ರ ರೇಷ್ಮೆ ನಮ್ಮ ಜೊತೆಗಿದ್ದಾರೆ. ಸಿಇಟಿ ಮತ್ತು ಕಾಮೆಡ್ಗೆ ಇದರ ಎಲ್ಲ ವಿವರಗಳು ರವೀಂದ್ರ ರೇಷ್ಮೆ ಅವರ ಬಳಿ ಇದೆ. ಅವರಿಂದ ಹೆಚ್ಚಿನ ಮಾಹಿತಿನ ಪಡೆಯೋಣ. ಆದರೆ ಆರಂಭದಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಸಂಗತಿ ಅಂತಂದರೆ, ಆಡಳಿತದಲ್ಲಿ ಒಂದು ದೊಡ್ಡ ಸರ್ಜರಿ ಆಗಿರುವಂಥದ್ದು. ಇದೀಗ ತಾನೇ ಈ ಪಟ್ಟಿ ಹೊರಬಿದ್ದಿದೆ. 22 IPS ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಜೊತೆಗೆ 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಇಪ್ಪತ್ತೆರಡು IPS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥ ಹೆಸರುಗಳನ್ನು ತೋರಿಸ್ತಾ ಇದ್ದೀವಿ ನಾವು. PK ಗಾರ್ಗ್, ADGP CID, D ರೂಪಾ SP CID ಸೈಬರ್ ಕ್ರೈಮ್, ಜೊತೆಗೆ ವೆಂಕಟೇಶ್ SP ಗುಪ್ತದಳ, ಕೃಷ್ಣ ಭಟ್ SP CID. DCP ಪೂರ್ವವಲಯಕ್ಕೆ ಹರ್ಷ, ಲಾಬುರಾಮ್ DCP ಕ್ರೈಮ್ ಬೆಂಗಳೂರು, TD ಪವಾರ್ DCP ಈಶಾನ್ಯ, RH ನಾಯಕ್ SP ಚಿಕ್ಕಮಗಳೂರಿಗೆ SP ಆಗಿ RH ನಾಯಕ್. ಇನ್ನು ಚೇತನ್ ಸಿಂಗ್ ರಾಥೋಡ್ ಬಳ್ಳಾರಿ SP ಆಗಿ, ರವಿಕುಮಾರ್ ಚಿತ್ರದುರ್ಗಕ್ಕೆ SP ಆಗಿ ಹೋಗ್ತಾ ಇದ್ದಾರೆ. ಹಾವೇರಿ SP ಆಗಿ ಶಶಿಕುಮಾರ್, ಗುಲ್ಬರ್ಗಾ SP ಆಗಿ ಅಮಿತ್ ಸಿಂಗ್. ಹಾಸನ SP ಆಗಿ ರವಿ D. ಇನ್ನು ಬೆಂಗಳೂರು ಗ್ರಾಮಾಂತರ SP ಆಗಿ ರಮೇಶ್. ಇನ್ನು IAS ಅಧಿಕಾರಿಗಳ ವಿಚಾರಕ್ಕೆ ಬಂದರೆ 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂಥ ಸಂಗತಿ ತುಳಸಿ ಮದ್ದಿನೇನಿ ಮೊನ್ನೆ ತಾನೇ ಬಹಳ ಸುದ್ದಿಯಲ್ಲಿದ್ದಂಥವರು. ದಕ್ಷಿಣ ಕನ್ನಡದ ಜಿಲ್ಲಾ ಪಂಚಾಯತ್ CEO ಆಗಿ ತುಳಸಿ ಮದ್ದಿನೇನಿ ವರ್ಗಾವಣೆ ಆಗ್ತಾ ಇದ್ದಾರೆ. ಇನ್ನು ಮಣಿವಣ್ಣನ್ ಕೆಶಿಪ್ CEO ಬೆಂಗಳೂರು. ಇನ್ನು KSIDC MD ಆಗಿ C ಸೋಮಶೇಖರ್ ವರ್ಗಾವಣೆಯಾಗಿದ್ದಾರೆ. ಸಾರಿಗೆ ಆಯುಕ್ತರಾಗಿ ಅಮರ್ ನಾರಾಯಣ್,
ಇನ್ನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರಾಗಿ ರವಿಶಂಕರ್, ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯಾಗಿ ದ್ಯಾಬೇರಿ ವರ್ಗಾವಣೆಯಾಗಿರುವಂಥದ್ದು. ಜಲಸಂಪನ್ಮೂಲ ಕಾರ್ಯದರ್ಶಿಯಾಗಿ ನಾಗಾಂಬಿಕಾದೇವಿ, ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸಾಚಾರಿ, ಕೌಶಿಕ್ ಮುಖರ್ಜಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ, ಇನ್ನು ಉಮೇಶ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ವರ್ಗಾವಣೆ ಆಗಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಲಕ್ಷ್ಮಣ್ ಹೂಗಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. 22 IPS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು, 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಇದು ಆಡಳಿತದಲ್ಲಿ ಇಲ್ಲಿ ತನಕ ಕಂಡಂಥ ದೊಡ್ಡ ಮೇಜರ್ ಸರ್ಜರಿ ಏನಂತೀರಿ? ಲಕ್ಷ್ಮಣನ್ ಧ್ವನಿ ಕೇಳ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ದೀವಿ 22 IPS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು, 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಕೆಲವೊಂದು ಪ್ರಮುಖ ಹೆಸರುಗಳನ್ನು ಮಾತ್ರ ನಾವು ತೋರಿಸ್ತಾ ಇರುವಂಥದ್ದು. ಅಂತೂ ಒಂದು ಮೇಜರ್ ಸರ್ಜರಿ ಆಗಿದೆ, ಒಂದಷ್ಟು ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಆಗಿರಬಹುದು ಅನ್ನುವಂಥದ್ದು. 22 IPS ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಅದರಲ್ಲಿ ಪ್ರಮುಖವಾದಂಥ ಹೆಸರುಗಳನ್ನು ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ಹೇಳ್ತಾ ಇದ್ದೆ ನಾನು, PK ಗಾರ್ಗ್ ADGP CID, ಡಿ ರೂಪಾ SP CID ಸೈಬರ್ ಕ್ರೈಮ್, ವೆಂಕಟೇಶ್ SP ಗುಪ್ತದಳ, ಕೃಷ್ಣ ಭಟ್ SP CID, ಹರ್ಷ DCP ಪೂರ್ವ ವಲಯ, ಲಾಬುರಾಮ್ DCP ಕ್ರೈಮ್ ಬೆಂಗಳೂರು, TD ಪವಾರ್ DCP ಈಶಾನ್ಯ, HR ನಾಯಕ್ ಚಿಕ್ಕಮಗಳೂರಿನ SP ಆಗಿ, ಜೊತೆಗೆ ಬಳ್ಳಾರಿ SP ಆಗಿ ಚೇತನ್ ಸಿಂಗ್ ರಾಥೋಡ್, ಚಿತ್ರದುರ್ಗ SP ಆಗಿ ರವಿಕುಮಾರ್, ಹಾವೇರಿ SP ಆಗಿ ಶಶಿಕುಮಾರ್, ಗುಲ್ಬರ್ಗ SP ಆಗಿ ಅಮಿತ್ ಸಿಂಗ್, ಹಾಸನದ SP ಆಗಿ ರವಿ ಡಿ, ಬೆಂಗಳೂರು ಗ್ರಾಮಾಂತರದ SP ಆಗಿ ರಮೇಶ್ ಮತ್ತು ದಾವಣಗೆರೆ SP ಆಗಿ ಪ್ರಕಾಶ್ ವರ್ಗಾವಣೆ ಆಗಿರುವಂಥದ್ದು. ಲಕ್ಷ್ಮಣ್ ಹೂಗಾರ್ ಅವರ ಸಂಪರ್ಕ ಸಾಧ್ಯವಾಗಿದೆ. ಲಕ್ಷ್ಮಣ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. 22 IPS ಅಧಿಕಾರಿಗಳು, 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಇದೊಂದು ಮೇಜರ್ ಸರ್ಜರಿ ಇದು ಇಲ್ಲಿ ತನಕ ಕಂಡಿರುವಂಥದ್ದು, ಏನಂತೀರಿ? ಖಂಡಿತವಾಗಿಯೂ ರಂಗನಾಥ್, ಯಾಕಂತಂದ್ರೆ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಬಹುತೇಕ ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ IAS ಮತ್ತು IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋ ಮೂಲಕ ಒಂದು ಮೇಜರ್ ಸರ್ಜರಿಯನ್ನು ಮಾಡಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಅನೇಕ ಪ್ರಕರಣಗಳು ಕೂಡ ಸೇರಿಕೊಂಡಿರ್ತಕ್ಕಂಥದ್ದು. ಏನು ಗುಜರಾತ್ ಮೂಲದ ಉದ್ಯಮಿ ರಿಪ್ಪನ್ ಮಲ್ಹೋತ್ರಾ ಒಂದು ಆತ್ಮಹತ್ಯೆ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ DCP ದೇವರಾಜ್ ಅವರನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಕೊಪ್ಪಳದ DC ತುಳಸಿ ಮದ್ದಿನೇನಿ ಮತ್ತು ಸಚಿವ ತಂಗಾಡಿಗೆ ಮಧ್ಯೆ ಏನೋ ಒಂದು ರೀತಿಯ ವಾರ್ ನಡೀತಾ ಇತ್ತು. ಅವರ ಸಹೋದರನ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಆ ವಾರ್ನಲ್ಲಿ ತುಳಸಿ ಮದ್ದಿನೇನಿ ಈಗ ಬಲಿಯಾಗಿದ್ದಾರೆ. ಮಂಗಳೂರಿನ CEO ಆಗಿ, ಅಂದರೆ ಜಿಲ್ಲಾ ಪಂಚಾಯತ್ನ CEO ಆಗಿ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಆದರೆ ವಿಶೇಷವಾಗಿ ಇಲ್ಲಿ ರಂಗನಾಥ್ ಗಮನಿಸುವಂಥದ್ದು, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದ ನಂತರ ಅನೇಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ರು. ಇತ್ತೀಚೆಗೆ ತಾನೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಬದಲಾವಣೆ ಮಾಡಿದ್ರು, ಮಿರ್ಜಿ ಅವರನ್ನು ಕೂಡ ಬೇರೆ ಸ್ಥಳಾಂತರ ಮಾಡಿದ್ರು, ಅದ್ರ ಜೊತೆಗೆ ರಾಘವೇಂದ್ರ ಔರಾದ್ಕರ್ನು ಕೂಡ ತಂದಿದ್ರು. ಆದರೆ ಅದಾದ ನಂತರ 22 ಜನ IPS ಅಧಿಕಾರಿಗಳನ್ನ 25 ಜನ IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ತನ್ನ ಮುಂದಿನ ಕಾರ್ಯಕ್ರಮಗಳಿಗೆ ತನಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಿಕ್ಕೆ ಒಂದು ರೀತಿ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಬಹುತೇಕ ಬಜೆಟ್ ನಂತರ ಕಾರ್ಯಕ್ರಮಗಳು ಕೂಡ ಜಾರಿ ಆಗಬೇಕಾಗುತ್ತೆ. ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಒಂದು ಸರ್ಕಾರಕ್ಕೆ ಅನಿವಾರ್ಯ ಮತ್ತು ಅದು ಆಗುತ್ತೆ. ಆದರೆ ಇದರಲ್ಲಿ ಬಹಳಷ್ಟು ನೋಡ್ತಾ ಇದ್ರೆ ಹಿಂದೆ ಅನೇಕ ಜಿಲ್ಲೆಗಳಲ್ಲಿ ಏನು SP-ಗಳಾಗಿದ್ರು, ಅದು ಚಿತ್ರದುರ್ಗ ಇರ್ಬೋದು, ಒಟ್ಟು 10 ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಂದ್ರೆ SP-ಗಳನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಡೀ ಇವತ್ತಿನ ಒಂದು ವರ್ಗಾವಣೆ ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದು ಆಡಳಿತ ಶಾಹಿಯನ್ನ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತು ಆಡಳಿತ ಶಾಹಿಗೆ
ಚುರುಕನ್ನು ಮೂಡಿಸುವಂಥದ್ದು ಮತ್ತು ಯಾರ್ಯಾರು ವಿವಾದಗಳಿದ್ದಾವೆ, ಯಾವ್ಯಾವ ಪ್ರಕರಣಗಳಿದ್ದಾವೆ, ಈಗಾಗಲೇ COD ತನಿಖೆ ಇರ್ಬೋದು, ತುಳಸಿ ಮದ್ದಿನಲ್ಲಿ ಪ್ರಕರಣ ಇರ್ಬೋದು, ಮತ್ತೊಂದು ಕಡೆ ಧಾರವಾಡದ SP ಮೇಲೆ ಇರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಒಬ್ಬ IPS ಅಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಹುತೇಕ ರಾಜ್ಯ ಸರ್ಕಾರ ಈ ಒಂದು ವರ್ಗಾವಣೆ ಮೂಲಕ IPS ಮತ್ತು IAS ಅಧಿಕಾರಿಗಳನ್ನ ತನಗೆ ಬೇಕಾದ ರೀತಿಗಳಲ್ಲಿ ವರ್ಗಾವಣೆ ಮಾಡ್ಕೊಂಡಿದೆ. ಅಂದ್ರೆ ಬೇಕಾದ ರೀತಿ ಅಂದ್ರೆ ಆಡಳಿತಕ್ಕೆ ಪೂರಕವಾದಂಥದ್ದು. ಮತ್ತೆ ಕೆಲವು ಸಚಿವರು ತಮಗೆ ಬೇಕಾದಂತ ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡ್ಕೊಳ್ಳಕ ಸಂಪೂರ್ಣವಾಗಿ ಒಂದು ಆಡಳಿತ ಯಂತ್ರವನ್ನ ಚುರುಕುಗೊಳಿಸುವಂತ ಮತ್ತು ಆಡಳಿತ ಯಂತ್ರವನ್ನ ಹದ್ದುಬಸ್ತಿನಲ್ಲಿಡುವಂತ ಮತ್ತು ಆಡಳಿತ ಯಂತ್ರವನ್ನ ಕೈಯಲ್ಲಿ ಇಟ್ಕೊಳ್ಳುವಂತ ಒಂದು ಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಸರ್ಕಾರ ಮುಂದಾಗಿದೆ. ರಂಗನಾಥ್, ಓಕೆ, ಸೊ ಇದೆಲ್ಲದರ ಜೊತೆಗೆ ಒಂದು ವ್ಯವಸ್ಥೆ ಹೋಗಿ ಅಂದ್ರೆ ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ತಮಗೆ ಬೇಕಾದಂಥ ಅಧಿಕಾರಿಗಳನ್ನ ಬೇರೆ ಬೇರೆ ಕಡೆಗೆ ವರ್ಗಾಯಿಸಿಕೊಳ್ಳುವಂಥದ್ದು ಅತ್ಯಂತ ಸಹಜವಾಗಿರುವ ಸಂಗತಿ. ಆದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ 22 ಜನ IPS ಅಧಿಕಾರಿಗಳನ್ನ 25 ಜನ IAS ಅಧಿಕಾರಿಗಳನ್ನು ಒಂದೇ ಸರಿ ವರ್ಗಾವಣೆ ಮಾಡಿರುವಂಥದ್ದು. ಜೊತೆಗೆ ಆಯಕಟ್ಟಿನ ಜಾಗದಲ್ಲಿ ಯಾರ್ಯಾರನ್ನ ಕೂಡಿಸಿದ್ದಾರೆ ಅಂತ ಇಲ್ಲಿ ಬೆಂಗಳೂರಿನಗೆ ಸಂಬಂಧಪಟ್ಟಂದ್ರೆ 3 DCPಗಳನ್ನು ಕೂಡ ವರ್ಗ ಮಾಡಿದ್ದಾರೆ. TN ಕೃಷ್ಣ ಭಟ್ ಇರ್ಬೋದು, DCP ದೇವರಾಜ್ ಮತ್ತೆ ಸಿದ್ದರಾಮಪ್ಪ, ಈ 3 DCPಗಳನ್ನ ಇವತ್ತು ಸರ್ಕಾರ ವರ್ಗಾವಣೆ ಮಾಡಿದೆ. ಮತ್ತೆ ದೇವರಾಜ್ ಅವರು ಕೂಡ ಚುನಾವಣೆಗೆ ಮೊದಲು ಅಲ್ಲಿ ಬಂದಿದ್ರು DCP ಆಗಿ. ಮತ್ತೆ ಈ ಪ್ರಕರಣ ಏನಿದೆ ಇವತ್ತು ರಿಪ್ಪನ್ಪೇಟೆ ರಿಪ್ಪನ್ ಮಲ್ಹೋತ್ರ ಆತ್ಮಹತ್ಯೆ ಪ್ರಕರಣ ಬಹಳ ದೊಡ್ಡ ಸ್ವರೂಪದ್ದು. ಮತ್ತೆ CM ಕೂಡ ಅದನ್ನ ಸ್ಪಷ್ಟವಾಗಿ COD ತನಿಖೆಗೆ ಒತ್ತಾಯ ಮಾಡಿದ್ರು. ಅಷ್ಟೇ ಅಲ್ಲದೆ ಇನ್ನೂ ದೊಡ್ಡ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದ ಆ ಪ್ರಕರಣವನ್ನು CBIಗೆ ಒಪ್ಪಿಸಬೇಕನ್ನುವಂತ ಆಗ್ರಹ ಕೂಡ ಇತ್ತು. ಸೊ ಹಾಗಾಗಿ ತುಳಸಿ ಮದ್ದಿನ ಮತ್ತೆ ಶಿವರಾಜ್ ತಂಗಡಿ ನಡುವಿನ ಒಂದು ವಾರ್ ಕೂಡ ಇತ್ತು. ಸೊ ಹಾಗಾಗಿ ಧಾರವಾಡದ ಒಬ್ಬ IPS ಅಧಿಕಾರಿ SP ಕೂಡ ಅಲ್ಲಿ ಒಂದು ರೀತಿಯ ಅನೇಕ ಆರೋಪಗಳು ಕೂಡ ಅವ್ರ ಮೇಲೆ ಬಂದಿತ್ತು. ಅಂದ್ರೆ ಬಹುತೇಕ ಇಲ್ಲಿ ಕೆಲವು ತೂಗಿ ಎಳೆದು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ. ಕೆಲವು ಕಡೆ ತಮಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಮತ್ತೆ ಹಿಂದೆ ಯಾರು ಅಧಿಕಾರಿಗಳು ಬಹಳ ದಿನಗಳಿಂದ ಅಲ್ಲಿ ಒಂದು ರೀತಿ ಜಾಂಡ ಹೂಡಿದ್ರು, ಅಂದ್ರೆ ಬಹಳ ಜಿಗುಟಾಗಿ ಉಳ್ಕೊಂಡಿದ್ರು, ಅಂತ ಅಧಿಕಾರಿಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಮತ್ತೆ ಒಂದು ಸರ್ಕಾರ ಬಹುತೇಕ ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದು ದೊಡ್ಡ ಪ್ರಮಾಣದ ಒಂದು ಮೇಜರ್ ಸರ್ಜರಿ. ಮತ್ತೆ ಯಾವುದೇ ಒಂದು ಸರ್ಕಾರ ಹೊಸದಾಗಿ ಬಂದ ಮೇಲೆ ತನ್ನ ವ್ಯವಸ್ಥೆಯನ್ನ, ತನ್ನ ಆಡಳಿತವನ್ನು, ತನ್ನ ಕಾರ್ಯಕ್ರಮವನ್ನು ಜಾರಿಗೊಳಿಸಲಿಕ್ಕೆ ಬೇಕಾದ ಅಧಿಕಾರಿಗಳನ್ನ ಬೇಕಾದ ಸ್ಥಾನಗಳಿಗೆ ಏನು ನೇಮಕ ಮಾಡಿಕೊಳ್ಳುವಂಥದ್ದು, ಇದು ಒಂದು ರೀತಿ ಸರ್ಕಾರ ಈ ಪ್ರಮಾಣದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ವರ್ಗಾವಣೆ ಮಾಡಿಕೊಳ್ಳುವ ಮೂಲಕ ಒಂದು ಮೇಜರ್ ಸರ್ಜರಿ ಮಾಡಿದೆ. ರಂಗನಾಥ್, ಓಕೆ, ಲಕ್ಷ್ಮಣಗಾರ್, ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾಹಿತಿ ನೀಡಿದ್ದಕ್ಕೆ. ಸೊ ಇನ್ನು ಮುಂದಿನ ವಿವರಗಳನ್ನು ನೋಡೋಣ. ಲೋಕಸಭಾ ಚುನಾವಣೆಗೆ ಕಮಲದ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ನಾವು ಹೇಳಿದ್ದು 22 IPS 25 IAS ಅಧಿಕಾರಿಗಳ ವರ್ಗಾವಣೆ ಆಗಿರುವಂಥದ್ದು. ಅಂದರೆ ಇಡೀ ಆಡಳಿತವನ್ನು ಚುರುಕುಗೊಳಿಸಲಿಕ್ಕೆ ಸರ್ಕಾರ ಈ ಹೆಜ್ಜೆಯನ್ನು ಇಟ್ಟಿದೆ. ಒಂದು ಲೆಕ್ಕದಲ್ಲಿ ಆಡಳಿತದಲ್ಲಿ ಮೇಜರ್ ಸರ್ಜರಿ. ಇನ್ನು ಲೋಕಸಭಾ ಚುನಾವಣೆಗೆ ಕಮಲದ ರಣತಂತ್ರ ಏನಿರ್ಬೋದು, ಇವತ್ತು ಗುರು ಶಿಷ್ಯರು ಪಕ್ಕದಲ್ಲಿ ಕೂತು ಗಮನ ಸೆಳೆದರು. ಅಡ್ವಾಣಿ ಮತ್ತು ಮೋದಿ ಇದಕ್ಕೆ ಸಂಬಂಧಪಟ್ಟಾಗೆ ದೆಹಲಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಇನ್ನು CET ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತರಾತೂರಿನಲ್ಲಿ CET ಕೌನ್ಸಿಲಿಂಗ್ ಆರಂಭ ಆದದ್ದು ಹೇಗೆ, ಇನ್ನು CET ಕಾಮೆಡ್ಗೆ ಸಂಬಂಧಪಟ್ಟ ಸಾಕಷ್ಟು ವಿವರಗಳಿದೆ ರವೀಂದ್ರ ರೇಷ್ಮೆ ಅವರ ಬಳಿನಲ್ಲಿ. ರವೀಂದ್ರ ರೇಷ್ಮೆ ಅವರಿಂದ ಅದಕ್ಕೆ ಸಂಬಂಧಪಟ್ಟಾಗ ನಾನು ಮಾಹಿತಿಯನ್ನು ಪಡಿತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.